ಫ್ರೀ ಇದೆ. ಏನಿಲ್ಲ. ಎಷ್ಟು ಕಿಲೋಮೀಟರ್ ಇದೆ ಇವಾಗ? 7 ಕಿಲೋಮೀಟರ್ ಇದೆ. ಇನ್ನು 7 ಕಿಲೋಮೀಟರ್ ಇದೆ ಸರ್. ಎಲ್ಲೂ ಟ್ರಾಫಿಕ್ ಇಲ್ಲ. ಫುಲ್ ಫ್ರೀ ಇದೆ ಸರ್. ಯಾವುದೇ ತರ ಟ್ರಾಫಿಕ್ ಏನೂ ಇಲ್ಲ ಸರ್ ಇಲ್ಲಿವರೆಗೂ. ಇನ್ನ 7 ಕಿಲೋಮೀಟರ್ ಇದೆ, ಎಲ್ಲೂ ಟ್ರಾಫಿಕ್ ಜಾಮ್ ಆಗಿಲ್ಲ. ಈ ಮುಂದೆ ರೈಟ್ ಹೋಗ್ತೀವಿ. ನೋಡಿ ಗೆಳೆಯರೆ, ಎಲ್ಲೂ ಟ್ರಾಫಿಕ್ ಜಾಮ್ ಆಗಿಲ್ಲ. ಅವಾಗ ಆಗಿದ್ದೇನೋ ಗೊತ್ತಿಲ್ಲ, ಜನಗಳಿಗೆ ಹಂಗೆ ಹೇಳಿ ಹೇಳಿ ಜನ ಬರೋರಿಗೆ ಭಯ ಹುಡ್ಸ್ಬಿಟ್ಟವ್ರೆ. ನೋಡಿ ಎಲ್ಲರೂ ಒಂದು ಚೂರು ಟ್ರಾಫಿಕ್ ಇದೆಯಾ ನೋಡಿ. ನೋಡಿ ಈಗ ಏಕ ಲೈವ್ ಮಾಡ್ಕೊಂಡು ಹೋಗ್ತೀನಿ ನೋಡಿ, ಎಲ್ಲೂ ಟ್ರಾಫಿಕ್ ಜಾಮ್ ಆಗಿಲ್ಲ. ಹಂಗೆ ನೋಡ್ತೇನೆ ರೀ. ನೋಡಿ ಫುಲ್ ಫ್ರೀ ಆಯ್ತು ನೋಡಿ. ಸಂಗಮ ಸಂಗಮ ತ್ರಿವೇಣಿ ಸಂಗಮ್ 5 किलोमीटर गेट नंबर 3 भैया सॉरी गेट नंबर संगम। अभी आप चौराहे में जाएंगे, आपको सब पता चल जाएगा। ಥ್ಯಾಂಕ್ ಯು ಭಯ್ಯ. ನೋಡಿ ಇನ್ನು 5 ಕಿಲೋಮೀಟರ್ ಮುಂದೆ ಹೋದ್ರು ಕೂಡ ನಮ್ಗೆ ಇನ್ನು 6 ಕಿಲೋಮೀಟರ್ ಇದೆ. ಕೇವಲ 1 ಕಿಲೋಮೀಟರ್ ಮಾತ್ರ ಅಷ್ಟೇ ನಡಿಬೇಕಾಗೋದು. ಇನ್ನು 5 ಕಿಲೋಮೀಟರ್ ಗಾಡಿ ಮುಂದೆ ಹೋದ್ರೆ ಪಾರ್ಕಿಂಗ್ ಐತೆ ನಮಗೆ. ನೋಡಿ ಮುಂದೆ ನೋಡಿ ಹಂಗೆ. ಆಮೇಲೆ ಸ್ವಲ್ಪ ಇನ್ನು ಮುಂದಕ್ಕೆ ಸ್ವಲ್ಪ ಸ್ಲೋ ಆಗ್ಬಹುದು, ನೋಡೋಣ. ನೋಡಿ ಸ್ವಲ್ಪ ಜನ ಗಾಡಿಯಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಇದೆ. ನೋಡಿ ಇಲ್ಲಿ ಗಾಡಿ ನಿಂತಾವಲ್ವಾ, ಇದನ್ನ ಟ್ರಾಫಿಕ್ ಅಂತ ಹೇಳ್ತಾರೆ ತುಂಬಾ ಜನ. ಅದೇ ಟ್ರಾಫಿಕ್ ಅಲ್ಲ, ಇದು ಸಿಗ್ನಲ್ ತರ ಗಾಡಿ ಸ್ಲೋ ಮೂವ್ ಆಗ್ತಾವೆ. ಈಗ ಬೆಂಗಳೂರು ಟ್ರಾಫಿಕ್ ಬಂದ್ರೆ ಹಿಂಗೆ ಸಿಗ್ನಲ್ ಬರುತ್ತಲ್ಲ, ಒಂದು 2 ನಿಮಿಷ 3 ನಿಮಿಷ ಕಾಯ್ತೀವಿ, ಒಂದು 5 ನಿಮಿಷ 10 ನಿಮಿಷ ಕಾಯ್ತೀವಿ. ಅದೇ ತರ ಫುಲ್ ಜಾಮ್ ಆಗಿದೆ ಅಂತ ಹೇಳ್ಬೋದು. ನೋಡಿ ನೋಡಿ ಒಳಗಡೆ ಹೋಗ್ಬೇಕು ಅಂತ ಹೇಳ್ತಾ ಇರೋದು ಅವರು. ಇಷ್ಟು ಮಾತ್ರ ರೆಡ್ ಇದೆ. ಇಲ್ಲಿ ಗಾಡಿ ಸ್ಲೋ ಆಗುತ್ತೆ ನೋಡಿ. ತಿರ್ಗಾ ಮುಂದೆ ಹೋದ್ರೆ ಗ್ರೀನ್ ಬರುತ್ತೆ, ತಿರ್ಗಿ ಎಲ್ಲೋ ಬರುತ್ತೆ. ನೋಡಿ ಅವ್ರ ಕೇಳಿ ಪೊಲೀಸ್ನವರ, ತ್ರಿವೇಣಿ ಸಂಗಮ್ ಅಲ್ಲಿ ಸಂಗಮ್ ಅಂತ ಬೋರ್ಡ್ ಹಾಕೋರಿ. ತ್ರಿವೇಣಿ ಸಂಗಮ್ ಸೀದಾ ಹೋಗ್ಬೇಕಂತೆ. ಇಲ್ಲಿ ಲೆಫ್ಟ್ ಅಲ್ಲಿ ಬೋರ್ಡ್ ಹಾಕವ್ರೆ, ಮ್ಯಾಪ್ ರೈಟ್ ತೋರ್ತೈತೆ. ಏನ್ ಮಾಡ ಲೆಫ್ಟ್ಗೆ ತಗೊಂಡು ಹೋದ್ರೆ